ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಶನಿವಾರ ಮಾತೆಯ ಸ್ಮರಣೆಯನ್ನ ಮಾಡುತ್ತಾ ಅವರ ಗೌರವಾರ್ಥವಾಗಿ ಬಲಿಪೂಜೆಯನ್ನು ಅರ್ಪಿಸುವಾಗ ಇಂದಿನ ಎಲ್ಲ ವಾಚನಗಳು ನಮಗೆ ಬೋಧಿಸುವುದಿಷ್ಟೇ: ನಾವು ಬೇರೆಯವರ ತಪ್ಪನ್ನು ಮನ್ನಿಸುವಾಗ ಅವರನ್ನು ಸರಿದಾರಿಗೆ ಕರೆದುಕೊಂಡು ಬರಬೇಕಾಗಿದೆ ಎಂಬುದಾಗಿ. ಏಕೆಂದರೆ ತಪ್ಪು ಮಾಡದೆ ಪಾಪ ಮಾಡದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಆದರೆ ಅವರನ್ನು ಪಾಪಮಯ ಜೀವನದಿಂದ ತೊಲಗಿಸಿ ಅವರನ್ನು ಸರಿದಾರಿಯಲ್ಲಿ ಕರೆತಂದು ದೇವರ ಆ ದಾರಿಯಲ್ಲಿ ನಡೆಸಿದಾಗ ನಾವು ಯೋಗ್ಯರಾದಂಥ ಕ್ರೈಸ್ತರಾಗುತ್ತೇವೆ. ಏಕೆಂದರೆ ಕ್ರಿಸ್ತರು ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕಾಗಿ ಶಿಲುಬೆ ಮೇಲೆ ಮರಣವನ್ನು ಹೊಂದಿ ಈ ಲೋಕದಲ್ಲಿ ನಮಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದು, ಅದು ಅಲ್ಲದೆ ದೇವರ ಸಮ್ಮುಖದಲ್ಲಿ ಸದಾ ನಿಂತು ನಮ್ಮ ಪಾಪಮಯ ಜೀವನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮಗಾಗಿ ಪ್ರಾರ್ಥಿಸುತ್ತಾರೆ. ಅಂತ ಶ್ರೇಷ್ಠವಾದಂಥ ಮಾತೆಯ ಸನ್ನಿಧಾನದಲ್ಲಿರುವಾಗ ನಾವು ಈ ದಿನ ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.